ಮುಂದುವರೆದ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಸರಣಿ. ಸಿಎಂ ಡಿಕೆಶಿ ಜೊತೆ ಕೆಲವು ಶಾಸಕರಿಂದ ಮಹತ್ವದ ಸಭೆ. ಮತ್ತೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಕೆಲ ಶಾಸಕರ ಸಭೆ. ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಮಹತ್ವದ ಚರ್ಚೆ. ತಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ನಾಯಕರುಗಳು ಸರ್ಕಸ್ ಮಾಡ್ತಾ ಇರೋದು. ಹೈಕಮಾಂಡ್ ಮುಂದೆ ತಮ್ಮವರ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಬೀಸಿದ್ದಾರೆ. ನೋಡಿ, ಈಗ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಸಿಗಲ್ಲ, ಇದೆಲ್ಲವೂ ಕೂಡ ರೇಸ್ನಲ್ಲಿ ಅನೇಕ ಮಂದಿ ಇದ್ದಾರೆ. ಇದ್ರ ಮಧ್ಯದಲ್ಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು, ಎಸಿಸಿ ಅಧ್ಯಕ್ಷರು, ಅವ್ರ ಕಡೆಯವರು, ಅವ್ರ ಬಣದವರು, ಅವ್ರ ಆಪ್ತರು, ಅವ್ರ ಬಣದಲ್ಲಿ ಗುರುತಿಸಿಕೊಂಡವರು, ಈ ಥರದ್ದು ಕೂಡ ಇದೆ. ಇದೀಗ ಹೈಕಮಾಂಡ್ ಮುಂದೆ ತಮ್ಮವರ ಪರವಾಗಿ ಸಿಎಂ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಸರಣಿನೇ ನಡೀತಾ ಇದೆ. ಒಂದ್ ಕಡೆಯಲ್ಲಿ ನೀಟ್ ಎಕ್ಸಾಮ್ ವಿಚಾರಕ್ಕೆ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ. ಎರಡೂ ನಡೀತಾ ಇರೋದು ಕಾಂಗ್ರೆಸ್ನಲ್ಲಿ. ದೆಹಲಿಯಲ್ಲಿ ಇದೀಗ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಇಟ್ಕೊಂಡಿದ್ರು, ಅದ್ರ ಸರಣಿ ಮುಂದುವರಿತಾ ಇದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವು ಶಾಸಕರು ಮಹತ್ವದ ಸಭೆ ಮಾಡಿದ್ದಾರೆ. ಕೆಲವರು ದೆಹಲಿಯಲ್ಲೇ ಬಿಟ್ಟಿದ್ರು. ಹೇಗಾದ್ರೂ ಪರವಾಗಿಲ್ಲ, ಸಂಪುಟಕ್ಕೆ ಸೇರ್ಪಡೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್, ಇದೀಗ ದೆಹಲಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಇವತ್ತೆಲ್ಲವೂ ಫೈನಲೈಸ್ ಆಗ್ಬೋದಾ, ಚಾನ್ಸಸ್ ಇದೆಯಾ? ನಿತ್ಯ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ದೆಹಲಿ ತಲುಪಿರುವಂತಹ ರಾಜ್ಯ ನಾಯಕರುಗಳು ಅಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಕಡೆಯವರಿಗೆ ಅವಕಾಶವನ್ನು ಕೊಡಿಸುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಮಾಡುತ್ತಿರುವುದಾಗಿ ಮಾಹಿತಿ ಸಿಕ್ಕಿರೋದು. ಅಂದ್ರೆ ಮುಖ್ಯಮಂತ್ರಿಗಳು ಒಂದಷ್ಟು ಮಂದಿ ಶಾಸಕರ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ತಂಡದ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ. ಇಬ್ಬರು ನಾಯಕರು ಒಟ್ಟಿಗೆ ಹೋಗುವಂತ ವಿಚಾರವನ್ನು ಪ್ರಕಟ ಮಾಡಿದ್ರು ಕೂಡ ರಾಜಕೀಯ ಹಿತಾಸಕ್ತಿಗಳು ಮತ್ತು ತಮ್ಮ ಬೆಂಬಲಿಗರಿಗೆ ಅವಕಾಶವನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಿರುವುದು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ 13 ಮಂದಿ ಸಚಿವರನ್ನ ಹೊಂದಿಕೊಂಡು 2 ತಿಂಗಳ ಅಧಿಕಾರವನ್ನು ನಡೆಸಿರುವಂತಹ ಕಾಂಗ್ರೆಸ್ಗೆ ಉಳಿದಂತಹ ಸಂಪುಟ ವಿಸ್ತರಣೆ ಮಾಡಿಕೊಂಡು ಮುಂಗಾರು ಅಧಿವೇಶನದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ನೊಂದಿಗೆ ಸದನವನ್ನ ಮುನ್ನಡೆಸಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಸಾಗ್ತಾ ಇದೆ. ಆದರೆ ದೆಹಲಿಯಲ್ಲಿ ನಡೆಸಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರದ ಹಿನ್ನೆಲೆಯಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರು ಈ ವಿಚಾರವನ್ನ ನಿರ್ಧಾರ ಮಾಡುವುದಕ್ಕೆ ವಿಳಂಬ ಮಾಡ್ತಿದ್ದಾರೆ. ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ನೋಡ್ತಿರೋದ್ರಿಂದಾಗಿ, ಸ್ಥಳೀಯ ಮಟ್ಟದ ಮತ್ತು ರಾಜ್ಯದ ವಿಚಾರ ಆಗಿರೋದ್ರಿಂದಾಗಿ ಅದನ್ನ ಕೆಲವೇ ಕ್ಷಣಗಳಲ್ಲಿ ಮುಗಿಸಿ ಕಳಿಸುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿರುವಂತಹ ಕಾರಣದಿಂದಾಗಿ ರಾಜ್ಯ ನಾಯಕರುಗಳು ಸಚಿವ ಸಂಪುಟದ ಮತ್ತು ಸಂಪುಟಕ್ಕೆ ಸೇರಬಯಸುವ ಆಕಾಂಕ್ಷಿಗಳು ಕೂಡ ಇನ್ನು ದೆಹಲಿಯಲ್ಲಿ ಉಳಿದುಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತು ಪ್ರತಿಭಟನೆ ವಿಚಾರದಲ್ಲಿ ಸ್ಪಷ್ಟ ನಿಲುವು ಏನಾದರೂ ಸಿಕ್ಕಿದೆ ಆದಲ್ಲಿ ಸಂಜೆಯ ವೇಳೆಗೆ ಸಂಬಂಧಪಟ್ಟಂತ ನಿರ್ಧಾರ ಹೊರಬಿಡಲಿದೆ. ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷ ಅಧ್ಯಕ್ಷರು ನೀಡಿರುವಂತಹ ಪಟ್ಟಿಯಲ್ಲಿ ಕೆಲವು ಹೆಸರುಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಅಂತಿಮ ಮುದ್ರೆಯನ್ನ ಕೊಟ್ಟು ಸಂಪುಟಕ್ಕೆ ಸೇರಬಹುದಾದಂತಹ ಹೆಸರುಗಳನ್ನ ಅಂತಿಮಗೊಳಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ದೆಹಲಿಯಲ್ಲಿ ನಡೆಸಿರುವಂತಹ ಸಭೆ ಮತ್ತು ಮಾತುಕತೆಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದು, ಸಂಜೆಯ ವೇಳೆಗೆ ಸಂಪುಟದ ವಿಸ್ತರಣೆಯ ಅಗತ್ಯವಿರುವಂತಹ ಹೆಸರುಗಳು ಹೊರಬೀಳುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ದೆಹಲಿಯಲ್ಲಿನ ಈ ಪ್ರತಿಭಟನೆ ಬಳಿಕ ಇವೆಲ್ಲವೂ ಸ್ಪಷ್ಟ ಉತ್ತರ ದೊರಕಲಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ದೆಹಲಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತರು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಮುಂಚಿತವಾಗಿ ಒಂದೊಂದು ಲೀಸ್ಟನ್ನು ತೆಗೆದುಕೊಂಡು ಹೋಗಲಾಗಿತ್ತು, ಯಾರನ್ನು ಸೇರಿಸಬೇಕು, ಯಾರನ್ನು ಹೊರಗಿಡಬೇಕು ಅಂತ. ಬಟ್ ರಾಹುಲ್ ಗಾಂಧಿಯವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇನ್ನೊಂದು ಲೀಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಇವತ್ತು ಸಂಜೆ ಒಳಗೆ ಫೈನಲೈಸ್ ಆಗ್ಬೋದಾದಂಥ ಚಾನ್ಸಸ್ ಇದೆ.